ಆಯ್ತಾ? ಊಟದ ವಿಷಯ ಹಾಗಿರ್ಲಿ, ಇವತ್ತೇನೋ ತುಂಬಾ ಖುಷಿಯಾಗಿರೋ ಹಾಗೆ ಕಾಣಿಸ್ತಿದೆ. ಹೌದಕ್ಕ, ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ನಾನ್ ಗೆಲ್ತೀನಿ ಅಂತ ನನಗೆ ನಂಬಿಕೆ ಬರ್ತಿದೆ. ಅದಕ್ಕೆ ಖುಷಿ ಆಗ್ತಿದೆ ಅಕ್ಕ. ಅಂದ್ರೆ ತಾರಕಣ್ಣ ಕುಡಿಯೋದನ್ನ ಬಿಡ್ತಿದಾರಾ? ಇನ್ನೂ ಇಲ್ಲ ಅಕ್ಕ, ಆದ್ರೆ ಮುಂದೊಂದ್ ದಿವ್ಸ ಪ್ರಯತ್ನನ ಮಾಡ್ಬೋದು ಅಂತ ಅನಿಸ್ತಿದೆ. ಎಲ್ರೂ ಎಣ್ಣೆ ಹೊಡೆದ್ರು ಅವ್ರಿಗೆ ನಶೆ ಏರ್ತಿದೆ, ಆದ್ರೆ ನಾನ್ ಎಷ್ಟೇ ಎಣ್ಣೆ ಹೊಡೆದ್ರು ನನಗ್ ನಶೆ ಏರ್ತಿಲ್ಲ ಅಂತ, ನನಗೇನೋ ಆಗಿದೆ ಅಂತ ಭಯ ಪಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ದೀಪಕ್ ಅಣ್ಣನೇ. ಅವ್ರು ಮಾಡ್ತಿರೋ ಸಹಾಯದಿಂದ ಇವ್ರು ಕುಡಿತಿರೋದು ಎಣ್ಣೆ ಅಲ್ಲ ಅಂತ ಇವ್ರಿಗೇನೋ ಗೊತ್ತೇ ಆಗಿಲ್ಲ. ನಿಜವಾಗ್ಲೂ ದೀಪಕ್ ಅಣ್ಣಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಅವರು ನನ್ನ ಪಾಲಿನ ದೇವ್ರಿದ್ದ ಹಾಗೆ. ಅಯ್ಯಯ್ಯೋ, ಅವ್ರನ್ನ ಅಷ್ಟೊಂದು ಹೊಗಳ್ಬೇಡ. ಆಮೇಲೆ 3 ಅಡಿ ಇದ್ದವರು 6 ಅಡಿ ಉದ್ದಾಗ್ಬಿಡ್ತಾರೆ. ನೋಡು, ಅವ್ರು ನಿನಗೆ ಸಹಾಯ ಮಾಡಿರ್ಬೋದು, ಆದ್ರೆ ಇಷ್ಟೆಲ್ಲ ಆಗ್ತಿರೋದು ನಿನ್ ಪ್ರಯತ್ನದಿಂದ. ತಾರಕಣ್ಣ ಕುಡಿಬಾರ್ದು, ಅವ್ರು ಮೊದ್ಲಿನ ತರ ಆಗ್ಬೇಕು ಅನ್ನೋದು ನಿನ್ ಮನಸ್ಸಿನಲ್ಲಿ ಇರೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು. ಅದ್ರಲ್ಲಿ ನನ್ನ ಯಜಮಾನ್ರದ್ದೊಂದು ಸಣ್ಣ ಸಹಾಯ ಅಷ್ಟೇ. ಹಾಗೇನೂ ಇಲ್ಲ. ಇದೆಲ್ಲ ನಾನು ಒಬ್ಳಿಂದ ಆಗೋ ಕೆಲ್ಸನ ಹೇಳಿ? ಇವರು ಯಾರ ಹತ್ರ ಬಾಟಲ್ ತಗೊಂಡ್ಬರ್ತಾರೆ ಅಂತ ನಂಗೇನ್ ಗೊತ್ತಿತ್ತು? ಗೊತ್ತಿದ್ರು ನಾನು ಅಲ್ಲಿಗೆ ಹೋಗಿ ಇವ್ರನ್ನ ಹೀಗೆ ಯಾಮಾರ್ಸೋದಿಕ್ಕಾಗ್ತಿತ್ತಾ? ಇವತ್ತು ನಾನು ಗೆಲ್ತಿದ್ದೀನಿ ಅಂದ್ರೆ ಅದಕ್ಕೆ ದೀಪಕ್ ಅಣ್ಣನೇ ಕಾರಣ. ಸರಿ ಬಿಡಮ್ಮ, ನಿನ್ನ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗತ್ತಾ? ಅದೇ ತಾರಕಣ್ಣನ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅನ್ನೋದನ್ನ ಮರಿಬೇಡ. ಅದೆಲ್ಲ ಏನೂ ಇಲ್ಲ ಅಕ್ಕ. ನಾನು ಅವ್ರ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರು ಒಂದೆಲ್ಲ ಒಂದ್ ದಿವ್ಸ ಅವ್ರ ತಪ್ಪಿನರ್ವು ಅವ್ರಿಗಾಗ್ತಿತ್ತು. ಅವಾಗ ಅವರೇ ಬದಲಾಗ್ತಿದ್ರು. ಒಟ್ನಲ್ಲಿ ನಿನ್ನ ಒಳ್ಳೆತನನ ನೀನು ಒಪ್ಕೊಳ್ಳೋದಿಲ್ಲ ಅಲ್ವಾ? ಎಲ್ಲ ಒಳ್ಳೇದ್ ಮಾಡಿ ಆ ಕ್ರೆಡಿಟ್ನ ಮಾತ್ರ ಬೇರೆಯವ್ರಿಗೆ ಕೊಟ್ಬಿಡ್ತೀಯ. ಇವತ್ ನಿನ್ಗೆ ಅವ್ರು ಏನು ಅಂತ ಅರ್ಥ ಆಗದೆ ಇರ್ಬೋದು, ಆದ್ರೆ ಮುಂದೆ ಒಂದ್ ದಿವ್ಸ ನಿನಗೆ ಅರ್ಥ ಆಗುತ್ತೆ. ಈ ಮಾತನ್ನ ಬರ್ತಿಟ್ಕೋ. ನೋಡೋಣ ಬಿಡಿ ಅಕ್ಕ. ಅದೆಲ್ಲ ಸರಿ, ಇದೆಲ್ಲ ಎಷ್ಟು ದಿವಸ ನಡೆಯುತ್ತೆ ಅಂತ? ನೀನೀಗೆ ತಾರಕಣ್ಣನ ಹಿಂದೆ ಹೋಗಿ ಎಷ್ಟು ದಿವಸ ಅಂತ ಎಣ್ಣೆನ ಬದಲಾಯಿಸ್ತೀಯ? ಅಕಸ್ಮಾತ್ ಅವ್ರು ಬೇರೆ ಊರಿಗೆ ಹೋದ್ರು ಅಂತ ಅನ್ಕೋ, ಇಲ್ವಾ ಬೇರೆ ದೇಶಕ್ಕೆ ಹೋದ್ರು ಅನ್ಕೋ, ಅಲ್ಲೂ ಹೋಗಿ ನೀನು ಎಣ್ಣೆನ ಬದಲಾಯಿಸಕ್ ಆಗುತ್ತಾ? ಹೌದಕ್ಕ, ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನಿದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಇಲ್ಲಿರೋದಕ್ಕೆ ನಾನೇನೋ ಪ್ರಯತ್ನ ಮಾಡ್ತಿದ್ದೀನಿ. ಅವ್ರು ದೂರ ಹೋದ್ರೆ ಖಂಡಿತವಾಗ್ಲೂ ಅಲ್ಲಿ ಏನಾಗುತ್ತೋ ಅಂತ ಅನುಮಾನ ಆಗ್ತಿದೆ. ಅದಕ್ಕೆ ಹೇಳ್ತಿರೋದು, ಇವಾಗ ಪ್ಲಾನ್ ಎ ಮಾಡಿದ್ಮೇಲೆ ಪ್ಲಾನ್ ಬಿನೂ ಇರಬೇಕು. ಈ ಹಳ್ಳಿಗಳ ಕಡೆ ಕುಡಿಯೋದನ್ನ ಬಿಡೋದಕ್ಕೆ ನಾಟಿ ಔಷಧ ಕೊಡ್ತಾರಂತೆ. ಅದನ್ನ ಕುಡಿಯೋ ನೀರಲ್ಲೋ ಇಲ್ಲ ತಿನ್ನೋ ಅನ್ನದಲ್ಲೋ ಬೆರೆಸ್ಬಿಟ್ರೆ ಅವ್ರು ಕುಡಿಯೋದನ್ನ ಬಿಟ್ಬಿಡ್ತಾರಂತೆ. ಅದಿವಾಗ ಬೆಂಗಳೂರಲ್ಲೂ ಸಿಗುತ್ತೆ ಅಂತೆ. ನಾನ್ ಅದ್ರ ಬಗ್ಗೆ ವಿಚಾರಿಸ್ತೀನಿ, ನೀನು ಅದ್ರ ಬಗ್ಗೆ ವಿಚಾರಿಸು. ಅದೇನಾದ್ರೂ ಸಿಕ್ಕಿದ್ರೆ ಅದು ಒಂದು ಪ್ರಯತ್ನ ಮಾಡ್ಬಿಡೋಣ. ಸರಿ ಅಕ್ಕ, ಹಾಗೆ ಮಾಡೋಣ. ಒಟ್ನಲ್ಲಿ ಇವ್ರು ಕುಡಿಯೋದ್ ಬಿಟ್ರೆ ಸಾಕು. ನಮ್ ಪ್ರಯತ್ನ ಮಾಡೋಣ, ಉಳ್ದಿರೋದು ದೇವ್ರಿಗೆ ಬಿಟ್ಬಿಡೋಣ. ಸರಿ, ನನ್ ಫೋನ್ ಇಡ್ಲಾ? ಸರಿ ಅಕ್ಕ. ದುರ್ಗಮ್ಮ, ನನಗ್ ಫಲ ಕಾಣ್ಬೇಕು. ಮತ್ತೆ ನಾನು ನನ್ನ ಕುಟುಂಬದವ್ರ ಜೊತೆ ಹೋಗಿ ನೆಲೆಸ್ಬೇಕು. ಇದೆಲ್ಲ ಯಾವಾಗ ಆಗತ್ತೆ ಅಂದ್ರೆ ಚಿಕ್ಕ ಯಜಮಾನ್ರು ಕುಡ್ತಾನ ಬಿಟ್ಟಾಗ. ಅದಕ್ಕಾಗ್ಲೇ ನಾನು ಪ್ರಯತ್ನನ ಶುರು ಮಾಡಿದ್ದೀನಿ. ಈಗ ಮತ್ತೊಂದು ಪ್ರಯತ್ನನ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಫಲಿಸೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಹಲೋ ಡಾಕ್ಟರ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಡಾಕ್ಟರ್? ಕೇಳಿಸ್ತಿದೆ, ಹೇಳಪ್ಪ. ಡಾಕ್ಟರ್, ನನಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳಲೇಬೇಕು. ನನ್ನ ಫ್ರೆಂಡ್ ಕುಡಿದ್ರೆ ಅವನು ಕಿಕ್ಕೆ ಇರುತ್ತೆ,